ಎಲ್ರಿಗೂ ನಮಸ್ಕಾರ. ಇವತ್ತು ನಾನ್ ನಿಮ್ಗೊಂದು ಇನ್ಫಾರ್ಮೇಟಿವ್ ವಿಷಯನ ಹೇಳೋದಕ್ಕೆ ಬಂದಿದ್ದೀನಿ. ಏನಪ್ಪಾ ಅಂದ್ರೆ ಕ್ಯಾನ್ಸರ್ ಅಂಡ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ನಿಮ್ಮೆಲ್ರಿಗೂ ಗೊತ್ತಿದೆ ಕ್ಯಾನ್ಸರ್ ಟ್ರೀಟ್ಮೆಂಟ್, ಕ್ಯಾನ್ಸರ್ ಅಷ್ಟೇ ತುಂಬಾ ಕಾಂಪ್ಲಿಕೇಟೆಡ್ ಅಂತ, ತುಂಬಾ ಹಣ ಖರ್ಚಾಗುತ್ತೆ, ತುಂಬಾ ಪೇನ್ ಇರುತ್ತೆ. ಸೊ ಇವೆಲ್ಲವನ್ನು ಯೋಚನೆ ಮಾಡಿದಾಗ ತುಂಬಾ ಟೆನ್ಷನ್ ಆಗುತ್ತೆ. ಆದ್ರೆ ಇದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆ. ಆ ಸೊಲ್ಯೂಷನ್ ಸಿಗುವಂತ ಜಾಗನೇ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್. ಈ ಹಾಸ್ಪಿಟಲ್ ಎಲ್ಲಿದೆ? ಈ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಹೇಗ್ ನಡೆಯುತ್ತೆ, ಡಾಕ್ಟರ್ಸ್ ಹೇಗಿರ್ತಾರೆ, ಟ್ರೀಟ್ಮೆಂಟ್ ನ ತಗೊಂಡಿರೋರು ಏನ್ ಹೇಳ್ತಾರೆ, ಇವೆಲ್ಲವನ್ನು ಈ ವಿಡಿಯೋಲಿ ಹೇಳ್ತಾ ಹೋಗ್ತೀನಿ. ಬನ್ನಿ ನನ್ನ ಜೊತೆ. ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಅಲ್ಲಿ ಕ್ಯಾನ್ಸರ್ ಪೇಷಂಟ್ ಗಳಿಗೆ ಪುನರ್ಜನ್ಮ ಸಿಗ್ತಾ ಇದೆ ವಿತ್ ಗ್ರೇಟ್ ರಿಸಲ್ಟ್ಸ್. ಇಲ್ಲಿ ನಿಮ್ಗೆ ರಿಪೋರ್ಟ್ಸ್ ಮತ್ತೆ ರಿಸಲ್ಟ್ಸ್ ಎಲ್ಲವೂ ಕ್ಲಿಯರ್ ಆಗಿ ಸಿಗುತ್ತೆ. ಡಯಾಗ್ನೋಸ್ಟಿಕ್ ರಿಪೋರ್ಟ್ ಇಂದ ಹಿಡಿದು ಕ್ಲಿಯರ್ ರಿಪೋರ್ಟ್ ವರೆಗೂ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಅಲ್ಲಿ ಕಂಪ್ಲೀಟ್ ಫಾಲೋ ಅಪ್ಸ್ ಇರುತ್ತೆ. ಪೇಷಂಟ್ ಇಲ್ಲಿ ಮೊದಲನೇ ದಿನ ಬಂದಾಗಿಂದ ಅವರು ಗುಣಮುಖರಾಗಿ ಹೋಗೋವರೆಗೂ ಇಲ್ಲಿಂದ ಸಿಬ್ಬಂದಿಗಳು ಕಂಪ್ಲೀಟ್ ಆಗಿ ಫಾಲೋ ಅಪ್ ಮಾಡ್ತಾನೆ ಇರ್ತಾರೆ. ಅವರ ಟ್ರೀಟ್ಮೆಂಟ್ ಹೇಗ್ ನಡೀತಾ ಇದೆ, ಟ್ರೀಟ್ಮೆಂಟ್ ಗೆ ಪೇಷಂಟ್ ಸ್ಪಂದಿಸ್ತಾ ಇದಾರ, ಹಾಗೆ ಅವರ ಟ್ರೀಟ್ಮೆಂಟ್ ಗೆ ಒಳಗೊಂಡಿರೋ ಎಲ್ಲವನ್ನು ಮಾಡ್ತಾ ಇದಾರ ಅನ್ನೋದನ್ನ ಕಂಪ್ಲೀಟ್ ಆಗಿ ಫಾಲೋ ಅಪ್ ಮಾಡ್ತಾರೆ. ಈ ರೀತಿಯಾದಂತಹ ಫಾಲೋ ಅಪ್ಸ್ ಬೇರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇರೋ ಹಾಸ್ಪಿಟಲ್ ಅಲ್ಲಿ ಖಂಡಿತ ಇಲ್ಲ. ಡಯಾಗ್ನೋಸ್ಟಿಕ್ ರಿಪೋರ್ಟ್ ಇಂದ ಹಿಡಿದು ಕ್ಲಿಯರ್ ರಿಪೋರ್ಟ್ ವರೆಗೂ ಕಂಪ್ಲೀಟ್ ಫಾಲೋ ಅಪ್ಸ್ ಓನ್ಲಿ ಅಟ್ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್. ಹಲೋ ಡಾಕ್ಟರ್, ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ ಅಂದ್ರೆ ಏನು? ಇಂಟಿಗ್ರೇಟೆಡ್ ಮೆಡಿಸಿನ್ ಅಂದ್ರೆ ಅಥವಾ ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ ಅಂದ್ರೆ ಸ್ಟೇಜಸ್ ಜಾಸ್ತಿ ಇದ್ರೆ, SUV ವ್ಯಾಲ್ಯೂಸ್ ಜಾಸ್ತಿ ಇದ್ರೆ, ಅಲಾಂಗ್ ವಿತ್ ಆಯುರ್ವೇದಿಕ್ ಮೆಡಿಸಿನ್ಸ್ ಯು ಮೇ ನೀಡ್ ರೇಡಿಯೇಷನ್ ಅಂಡ್ ಕೀಮೋಥೆರಪೀಸ್ ಬೇಕಾಗಬಹುದು. ಸೊ ದಟ್ ಇಸ್ ಕಾಲ್ಡ್ ಎಸ್ ಇಂಟಿಗ್ರೇಟೆಡ್ ಸಿಸ್ಟಮ್ ಆಫ್ ಟ್ರೀಟ್ಮೆಂಟ್. 48 to 50 ಇಯರ್ಸ್ ಫೀಮೇಲ್ ಪೇಷಂಟ್, ಅವರು ಆಲ್ರೆಡಿ ಒಂದಷ್ಟು ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದ್ರು. ಅವ್ರ ಕಂಡೀಷನ್ ಏನಿತ್ತಂದ್ರೆ ಅವ್ರಿಗೆ ಮೋಷನ್ ಹೋಗಕ್ಕೆ ಪ್ರಾಬ್ಲಮ್ ಆಗೋದು ಅಥವಾ ಬ್ಲೀಡಿಂಗ್ ಆಗೋದು, ನೋವಾಗೋದು, ಈ ತರ ಸಿಂಪ್ಟಮ್ಗಳು, ಜೊತೆಗೆ ಹೊಟ್ಟೆ ನೋವು ಎಲ್ಲ ಇರುತ್ತೆ. ಸೊ ಒಂದ್ 6 ತಿಂಗಳಿಂದ ನಮ್ಮ ಹತ್ರ ತಗೊಳ್ತಿದ್ದಾರೆ. ಸಿಂಪ್ಟಮ್ಯಾಟಿಕಲಿ ಪೇಷಂಟ್ ನಿಮ್ಮ ತರ ನಾರ್ಮಲ್ ಆಗಿದ್ದಾರೆ. ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತಾಯಿದೆ. ಕ್ಯಾನ್ಸರ್ ಗೆ ಸಂಬಂಧಪಟ್ಟ ಹಾಗೆ ಕೀಮೋಥೆರಪಿ ಆಗಿರ್ಬೋದು, ರೇಡಿಯೇಷನ್ ಆಗಿರ್ಬೋದು, ಇದು ಯಾವುದೇ ಟ್ರೀಟ್ಮೆಂಟ್ ನ ತಗೊಂಡಿದ್ರು ನೀವು ಈ ಟ್ರೀಟ್ಮೆಂಟ್ ನ ಅದ್ರ ಜೊತೆ ತಗೋಬಹುದು. ಇದು ತುಂಬಾ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ಹಾಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ, ಪೇನ್ ಕೂಡ ಇರಲ್ಲ. ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಗುಣ ಆಗತ್ತಾ ಅನ್ನೋ ಕ್ವೆಶ್ಚನ್ ಮಾರ್ಕ್ ನಿಮ್ಮೆಲ್ರಿಗೂ ಇರ್ಬೋದು. ನಿಮ್ಮ ಎಲ್ಲಾ ಕ್ವೆಶ್ಚನ್ಸ್ ಗೆ ಉತ್ತರ ಪುನರ್ಜನ್ ಆಯುರ್ವೇದ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ. ಇಲ್ಲಿ ಬಂದಿರುವಂತಹ ಎಷ್ಟೋ ಪೇಷಂಟ್ಸ್ ಅವರ ಟ್ರೀಟ್ಮೆಂಟ್ ಇಂದ ಹಿಡಿದು, ಅವರ ಎಕ್ಸ್ಪೀರಿಯನ್ಸ್ ಇಂದ ಹಿಡಿದು, ಗುಣಮುಖರಾಗಿ ಹೋದ್ಮೇಲೆ ಅವ್ರ ಲೈಫ್ ನ ಹೇಗೆ ಲೀಡ್ ಮಾಡ್ತಿದ್ದಾರೆ ಅನ್ನೋವರೆಗೂ ಪ್ರತಿಯೊಬ್ರು ಇವ್ರ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾತಾಡಿದ್ದಾರೆ. ಸೊ ನಂಬಿಕೆಗೆ ಮತ್ತೊಂದು ಹೆಸರೇ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಸ್. ತಾಯಿ ಪೇಷಂಟ್ ಲಕ್ಷ್ಮೀದೇವಿ ಅಂತ ಹೇಳಿ ಗರ್ಭಕೋಶದ ಕ್ಯಾನ್ಸರ್ ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಅಲ್ಲೇ ಇದ್ರು. ಸೊ ಹಂಗಾಗಿ ನಾನು ಇಮಿಡಿಯೇಟ್ ಏನ್ ಮಾಡಿದೆ, ಇಲ್ಲಿಗೆ ಶಿಫ್ಟ್ ಮಾಡಿದೆ. ಬಂದ್ಬಿಟ್ಟು ಟ್ರೀಟ್ಮೆಂಟ್ ಇದು ತಗೊಳಕ್ ಶುರು ಮಾಡಿದೆ. ಅವ್ರಿಗೆ ಸ್ಪ್ರೆಡ್ ಕಡಿಮೆ ಆಗಿದೆ. ನಮ್ಮ ತಾಯಿ ಇನ್ನೇನು ಬದುಕಲ್ಲ ಅನ್ಕೊಂಡೆ ನಾನು. ಬಟ್ ಈ ಮೆಡಿಸಿನ್ ಶುರು ಮಾಡಿದ್ಮೇಲೆ ಅವ್ರು ಇನ್ನೂ ಬದುಕಿದ್ದಾರೆ. ನೋಡಿದ್ರಲ್ಲ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಬಗ್ಗೆ, ಹಾಗೆ ಇಲ್ಲಿ ಸಿಗುವಂತ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ ಡೀಟೇಲ್ಡ್ ಆಗಿ ಈ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಸರ್ಕಲ್ ಅಲ್ಲಿ ಯಾರಾದ್ರೂ ಕ್ಯಾನ್ಸರ್ ನಿಂದ ಬಳಲ್ತಾ ಇದ್ರೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಅವಶ್ಯಕತೆ ಇದ್ರೆ, ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅವರಿಗೆ, ಹಾಗೆ ಅವ್ರಿಗೂ ಕೂಡ ಒಂದು ಪುನರ್ಜನ್ಮ ಸಿಗೋ ಹಾಗೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅಂಡ್ ಪುನರ್ಜನ್ ಆಯುರ್ವೇದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್, ಅಡ್ರೆಸ್, ಫೋನ್ ನಂಬರ್ ಎಲ್ಲವನ್ನು ನಾನು ಕ್ಯಾಪ್ಷನ್ ಅಲ್ಲಿ ಡೀಟೇಲ್ಡ್ ಆಗಿ ಹಾಕಿರ್ತೀನಿ. ನಿಮ್ಗೂ ಕೂಡ ಅದು ಹೆಲ್ಪ್ ಆಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದನ್ನ ಆದಷ್ಟು ಶೇರ್ ಮಾಡಿ. ಎಲ್ರಿಗೂ ನನ್ನ ಕಡೆಯಿಂದ ಹಾಗೆ ಪುನರ್ಜನ್ ಆಯುರ್ವೇದ ಕಡೆಯಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.